ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈಗ ಜನವರಿ 19ರಂದು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ರಾಷ್ಟ್ರೀಯ ಅಧ್ಯಕ್ಷರು ಬಿಜೆಪಿ ನಟ ಇದ್ರಲ್ವಾ, ಹಾಗಾಗಿ ಈಗ ಅವರು ಕೆಳಗಿಳಿತಾರೆ. ಲಾಸ್ಟ್ ಇಯರ್ ಇಳಿಬೇಕಾಗಿತ್ತು, ಬಟ್ ಅವಧಿ ಮುಂದುವರಿಸಿದ್ರು. ಅವರಿಗೆ ನಾಮಪತ್ರ ಸಲ್ಲಿಕೆ ಕಾರ್ಯ ಇರುತ್ತೆ. ಅದಾದಮೇಲೆ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ಅದು ನಾಮಿನೇಷನ್ ಹಾಕೋದು. ಅದಾದಮೇಲೆ ಅದೇ ದಿನ ನಾಮಪತ್ರಗಳ ಪರಿಶೀಲನೆ ಮತ್ತು ಪ್ರಕಟಣೆ ಇರುತ್ತೆ. 20ರಂದು ಅಧಿಕೃತ ಪ್ರಕಟಣೆ ಹೊರಡಿಸ್ತಾರೆ. ನೂತನ ಅಧ್ಯಕ್ಷರ ಅಧಿಕಾರ ಸ್ವೀಕಾರ ಇರುತ್ತೆ. ಬೆಳಗ್ಗೆ 11:30ಕ್ಕೆ 11:30ರಿಂದ 1:30ರವರೆಗೆ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಇರುತ್ತೆ. ಚುನಾವಣೆಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಬಿಡುಗಡೆ ಲಕ್ಷ್ಮಣ್ ಅವರು ಮಾಡಿದ್ದಾರೆ. ಬಟ್ ಕುತೂಹಲ ಇರೋದು ಕರ್ನಾಟಕದಲ್ಲಿ ವಿಜೇಂದ್ರ ಅವರು ಕೆಳಗಿಳಿತಾರಾ ಅಂತ ಹೇಳಿ. ನೂತನ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಕ್ಕೆ ತಯಾರಿ ಹಿನ್ನೆಲೆಯಲ್ಲಿ ಜನವರಿ 20ರ ಬಳಿಕ ಬಿಜೆಪಿಯಲ್ಲಿ ಗರ್ವಾಪ್ಸಿ ಆರಂಭ ಆಗುತ್ತಾ? ಮುಂದಿನ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಪಕ್ಷ ಸಂಘಟನೆ ಮಾಡಬೇಕಲ್ವಾ? ಪಕ್ಷದಿಂದ ಹೊರ ಹೋಗಿರೋರನ್ನ ಮರಳಿ ಪಕ್ಷಕ್ಕೆ ಕರೆಸಿಕೊಳ್ಳುವಂಥ ಒಂದು ಚಿಂತನೆ ನಡೀತಾ ಇದೆ ಅಂತೆ. ಪಕ್ಷದ ಮಾರ್ಗದರ್ಶನಕ್ಕೆ ಬಳಸಿಕೊಳ್ಳಲು ತಯಾರಿ ನಡೀತಾ ಇದೆ ಅಂತೆ. ಯುವ ಪೀಳಿಗೆಗೆ ನಾಯಕತ್ವ ಕೊಡೋಕೆ ಕೇಸರಿ ಪಡೆ ಸಿದ್ಧತೆ ಮಾಡಿಕೊಳ್ಳಿದೆ. ನಿತಿನ್ ನಬೀನ್ಗೆ ರಾಷ್ಟ್ರಮಟ್ಟದಲ್ಲಿ ಪಕ್ಷ ಮುನ್ನಡೆಸೋಕೆ ಅವಕಾಶ ಸಿಗುತ್ತೆ. ನೋಡಿ, ನಿತಿನ್ ಇದ್ದಾರಲ್ವಾ, ನಿತಿನ್ ನಬೀನ್ ಅವರೇ ಬಹುತೇಕವಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ. ಯಾಕಂದರೆ ಅವಿರೋಧವಾಗಿ. ಜೊತೆಗೆ ಕರ್ನಾಟಕದಲ್ಲಿ ನೋಡಿ, ಕೆ.ಎಸ್. ಈಶ್ವರಪ್ಪನವರ ಉಚ್ಚಾಟನೆ ಮಾಡಿದರು, ಯತ್ನಾಳ್ ಅವ್ರನ್ನ ಹೊರಗೆ ಹಾಕಿದರು. ಅವ್ರಿಗೂ ಕೂಡ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗುತ್ತಾ? ವಾಪಸ್ ಅವ್ರನ್ನ ಪಕ್ಷಕ್ಕೆ ತೆಗೆದುಕೊಳ್ಳಲಾಗುತ್ತಾ? ಘರ್ ವಾಪಸಿ, ಮನೆ ಬಿಟ್ಟು ಹೋದವ್ರನ್ನ ವಾಪಸ್ ಮನೆಗೆ ಕರೆಸ್ಕೊಳ್ಳೋದು, ಅಥವಾ ಮನೆಯಿಂದ ಆಚೆ ಹಾಕಿದವ್ರನ್ನ ಮತ್ತು ತಮ್ಮ ಮನೆಗೆ ಕರೆಸ್ಕೊಳ್ಳೋದು ಅಂತ. ಬಟ್ ಇಲ್ಲಿ ನಿತಿನ್ ಏನಿದ್ದಾರೆ, ಅವರೇ ಆಯ್ಕೆ ಆಗ್ತಾರೆ. ಈಗಾಗಲೇ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ಕೂಡ ಅವರೇ ಆಗಲಿ ಅನ್ನುವಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ನಿತಿನ್ ಏನಿದ್ದಾರೆ, ಬಿಹಾರ್ ಮೂಲದವರು, ಸದ್ಯಕ್ಕೆ ಸಚಿವರಾಗಿದ್ದಾರೆ. ಜೊತೆಗೆ 5 ಬಾರಿ MLA ಆದಂಥ ಒಂದು ಅನುಭವ ಇದೆ. RSSನ ಸಂಘಟಕರಾಗಿದ್ದಾರೆ. ಮತ್ತು ಇವರ ಅಧ್ಯಕ್ಷರಾದರೆ ಬಹಳ ಕಿರಿಯ ವಯಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಅನ್ನುವಂಥ ಹೆಗ್ಗಳಿಕೆಗೆ ನಿತಿನ್ ಪಾತ್ರರಾಗ್ತಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಬಹುತೇಕವಾಗಿ ನಿತಿನ್ ಅವರೇ ಅವಿರೋಧ ಆಯ್ಕೆ ಅಂತ ಚರ್ಚೆಗಳು ನಡೀತಾ ಇತ್ತು. ಬಟ್ ಈಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋದು ಇಲ್ಲಿರುವಂಥ ಕುತೂಹಲ. ಹಾಗೆಯೇ ಗರ್ವಾಪ್ಸಿ ಮಾಡಲಿಕ್ಕೆ ಯಾವ ಥರದ ಪ್ಲ್ಯಾನ್ಗಳು ಬಿಜೆಪಿಲಿ ನಡೀತಾ ಇರ್ಬೋದು ಅಂತ ಹೇಳಿ. ಪ್ರಭು, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಕ್ಕೆ ದಿನಾಂಕವನ್ನು ಪ್ರಕಟಿಸಲಾಗಿದೆ. ಜನವರಿ 20ರಂದು ಹೊಸ ಅಧ್ಯಕ್ಷರ ಆಯ್ಕೆ ಆಗಲಿದೆ. ಈ ಪ್ರಕ್ರಿಯೆಗೂ ಮೊದಲು ಹೊಸ ಅಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ ಪಕ್ಷ ಯಾವ ನಿಲುವನ್ನು ತೆಗೆದುಕೊಳ್ಬೋದು ಅನ್ನುವಂಥ ಕುತೂಹಲ ಇತ್ತು. ಯುವ ಸಮುದಾಯಕ್ಕೆ ಮನ್ನಣೆ ನೀಡುವ ನಿಟ್ಟಿನಲ್ಲಿ ಹಾಲಿ ಕಾರ್ಯಾಧ್ಯಕ್ಷರಾಗಿರುವ ನಿತಿನ್ ನಬೀನ್ ಅವರನ್ನೇ ಪಕ್ಷದ ಪೂರ್ಣಾವಧಿಯ ಅಧ್ಯಕ್ಷರನ್ನಾಗಿ ಮಾಡುವಂಥ ಯೋಚನೆ ಪಕ್ಷದ ವಲಯದಲ್ಲಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಬಹುತೇಕ ಅವರನ್ನೇ ಅಂತಿಮಗೊಳಿಸುವಂಥ ಸಾಧ್ಯತೆಗಳು ಹೆಚ್ಚಿದೆ. ದೆಹಲಿ ಮೂಲಗಳ ಪ್ರಕಾರ ಈಗಾಗಲೇ ಅಧ್ಯಕ್ಷ ಸ್ಥಾನಕ್ಕೆ ಕೇವಲ 1 ಹೆಸರಷ್ಟೇ ಉಮೇದುವಾರಿಕೆ ಮುಖಾಂತರ ಸಲ್ಲಿಕೆಯಾಗಿದೆ. ಜೊತೆಗೆ ಪಕ್ಷದ ನಾಯಕರುಗಳು ಕೂಡ ಅದನ್ನು ಶಿಫಾರಸು ಮಾಡಿದ್ದಾರೆ. ಇದರಲ್ಲಿ ನಬೀನ್ ಅವರ ಹೆಸರು ಮಾತ್ರ ಇದೆ ಅನ್ನುವಂಥದ್ದು. ಒಂದು ವೇಳೆ ಕಡೆಯ ಕ್ಷಣದಲ್ಲಿ ಮತ್ತನ್ನಾರನ್ನಾದರೂ ಕಣಕ್ಕಿಳಿಸುವಂಥ ಯೋಚನೆ ಆದಲ್ಲಿ ಚುನಾವಣೆ ನಡೆಯಬಹುದೇ ಹೊರತು ನಬೀನ್ ಅವರ ಆಯ್ಕೆ ಏಕಮುಖವಾಗಿದ್ದರೆ ಅದಕ್ಕೆ ಚುನಾವಣೆ ನಡೆಯದೆ ಅವಿರೋಧ ಆಯ್ಕೆ ಅಂತ ಘೋಷಣೆಯನ್ನು ಮಾಡಬಹುದು. ಹೀಗಾದಲ್ಲಿ ನಿತಿನ್ ನಬೀನ್ ರವರು ಬಿಜೆಪಿಯ 12ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಪಕ್ಷದ ಅತಿ ಕಿರಿಯ ರಾಷ್ಟ್ರಾಧ್ಯಕ್ಷರನ್ನುವಂತಹ ಹೆಗ್ಗಳಿಕೆ ಜೊತೆಗೆ ಪಕ್ಷ ಮುನ್ನಡೆಸುವ ಜವಾಬ್ದಾರಿಯನ್ನು ಹೊರುವಂಥ ಸಾಧ್ಯತೆಗಳಿದೆ. ಅವರ ಆಯ್ಕೆಯ ಜೊತೆಗೆ ಒಂದು ವೇಳೆ ಈ ಪ್ರಕ್ರಿಯೆಗಳೆಲ್ಲವೂ ಪೂರ್ಣಗೊಂಡು ಅವರಿಗೆ ಅಧಿಕಾರ ಕೊಟ್ಟಿದ್ದೇ ಆದಲ್ಲಿ ಹೊಸತನದೊಂದಿಗೆ ಪಕ್ಷ ಕಟ್ಟುವ ಜವಾಬ್ದಾರಿ ಹೊತ್ತಿರುವ ನಬೀನ್ ಅವರು ಪಕ್ಷಕ್ಕೆ ಹಳೆಯ ವರ್ಚಸ್ಸನ್ನು ತಂದುಕೊಡ್ತಾರಾ? ಆರಂಭಿಕ ಸ್ಥಾನದಲ್ಲಿದ್ದಂಥ, ಅಂದರೆ ಆರಂಭಿಕ ಕಾಲಘಟ್ಟದಲ್ಲಿ ಪಕ್ಷ ಇದ್ದಂತಹ ಪ್ರವರ್ಧಮಾನ ಕಾಲಕ್ಕೆ ಎಲ್ಲವನ್ನು ತಂದು ನಿಲ್ಲಿಸ್ತಾರಾ? ಪಕ್ಷದ ಮಾರ್ಗದರ್ಶನ ಜಾಗದಲ್ಲಿದ್ದಂಥ ಹಿರಿಯರು ಹಲವಾರು ಕಾರಣಗಳಿಂದ ಪಕ್ಷ ಬಿಟ್ಟು ಹೋದವರಿಗೆ ಗರ್ ವಾಪಸಿಗೆ ಅವಕಾಶವನ್ನು ಮಾಡಿಕೊಡ್ತಾರಾ ಅನ್ನುವಂಥ ಪ್ರಶ್ನೆಗಳು ಕೇಳಿಬರ್ತಾ ಇದೆ. ರಾಜ್ಯದಲ್ಲೂ ಕೂಡ ಈ ರೀತಿಯಂಥ ಬದಲಾವಣೆಯ ಪರ್ವಕ್ಕೆ ಮುನ್ನುಡಿ ಬರೆಯುವಂಥ ಸಾಧ್ಯತೆ ಇದೆ. ಪಕ್ಷದಿಂದ ದೂರ ನಿಂತಿರುವಂಥ, ಒಂದಷ್ಟು ಪಕ್ಷಕ್ಕೆ ಲಾಭ ತಂದುಕೊಡುವ, ಹಾಗೆ ಸಮುದಾಯದತ್ತದಲ್ಲೂ ಕೂಡ ನಾಯಕರಾಗಿ ಗುರುತಿಸಿಕೊಂಡಿರುವ ಹಲವರಿಗೆ ಗರ್ವಾಪಸಿಗೆ ಅವಕಾಶ ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತದೆ. ಹೀಗಾದಲ್ಲಿ ಈಶ್ವರಪ್ಪ, ಬಸವನಗೌಡ ಪಾಟೀಲ್, ಯತ್ನಾಳ್ ಸೇರಿದಂತೆ ಇನ್ನೊಂದಷ್ಟು ಮಂದಿ ರಾಜ್ಯದ ಬಿಜೆಪಿಯನ್ನು ಮತ್ತೆ ಸೇರ್ಪಡೆಯಾಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಮಾತು ನಡೀತಾ ಇದೆ. ಪಕ್ಷದ ಹಿರಿಯರನ್ನು ಮಾರ್ಗದರ್ಶನ ಜಾಗದಲ್ಲಿ ನಿಲ್ಲಿಸುವ ಮುಖಾಂತರ ಪಕ್ಷಕ್ಕೆ ಬಲ ತುಂಬುವ ಪ್ರಯತ್ನವನ್ನು ಮಾಡೋದರೊಂದಿಗೆ ಹೊಸ ತಲೆಮಾರಿನ ಯುವಕರಿಗೆ ಪಕ್ಷದ ನಾಯಕತ್ವವನ್ನು ಕೊಡುವಂಥ ಯೋಚನೆಯನ್ನು ರಾಷ್ಟ್ರೀಯ ನಾಯಕರು ಮಾಡಿಕೊಂಡಿದ್ದಾರೆ. ಇದರ ಭಾಗವಾಗಿ ನಿತಿನ್ ಅವರಿಗೆ ಹೊಸ ಜವಾಬ್ದಾರಿಯನ್ನು ಕೊಡುವಂಥ ಚಿಂತನೆ ಮಾಡಿದ್ದಾರೆ. ಇದು ಪಕ್ಷದಲ್ಲಿನ ಹೊಸ ತಲೆಮಾರಿನ ಹೊಸತನದ ಸ್ಪರ್ಶಕ್ಕೆ ಕಾರಣ ಆಗುತ್ತೆ ಅನ್ನುವಂಥ ಮಾತು ಕೂಡ ಇದೆ. ಇವೆಲ್ಲವನ್ನು
ಪಕ್ಷ ದೃಢೀಕರಿಸಬೇಕಾದರೆ 19ರಂದು ನಡೆಯುವಂಥ ನಾಮಪತ್ರ ಸಲ್ಲಿಕೆ ಹಾಗೆ 20ರಂದು ಆಗುವಂತಹ ಚುನಾವಣೆಯ ಘೋಷಣೆ ದಿನ ಈ ಎಲ್ಲ ಪ್ರಕ್ರಿಯೆಗಳು ಅಂತಿಮವಾಗ್ತಾ ಇದೆ. ಹಾಗೆ ಅಲ್ಲಿ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆಯಾದ ಬಳಿಕ ಪಕ್ಷದ ನಿಜವಾದಂತಹ ಕಾರ್ಯಸೂಚಿ ಏನಾಗಬಹುದು, ಯಾವ ಮಾರ್ಗದಲ್ಲಿ ಪಕ್ಷ ನಡೀತದೆ ಅನ್ನುವಂತಹ ಎಲ್ಲ ನಿರೀಕ್ಷೆಗಳಿಗೂ ಉತ್ತರ ಸಿಗಲಿದೆ. ಪ್ರಭು, ಅಂದರೆ ರಾಕೇಶ್, ಈಗ ಸಹಜವಾಗಿಯೇ ವಿಜೇಂದ್ರ ಅವರು ಕೆಳಗಿಳಿತಾರೆ ಅನ್ನುವಂಥ ಚರ್ಚೆ ಇತ್ತು. ಈಗ ಮತ್ತೆ ಅವರೇ ಮುಂದುವರಿಬೋದು ಅನ್ನುವಂಥ ಕೆಲವೊಂದಿಷ್ಟು ಆಶಾಭಾವನೆ ಕೂಡ ಮೂಡಿಸುವಂಥ ಘಟನೆಗಳು ನಡೆದವು. ಈಗ ಘರ್ ವಾಪಸಿಯನ್ನು ಮಾಡಿಕೊಂಡ್ರೆ ಅಲ್ಲಿ ಒಡೆದ ಮನಸ್ಸುಗಳು ಅಥವಾ ರೆಬಲ್ಸ್ ಟೀಮ್ ಏನಿದೆ ಅವರ ಒಂದು ಬೇಡಿಕೆಗಳೇನಿದ್ದಾವೆ ಎಲ್ಲ, ಅಂದರೆ ಬಿ ಜೆ ಪಿ ಒಂದು ಮನೆಯನ್ನಾಗಿ ಮಾಡುವಂಥ ಒಂದು ಸವಾಲು ಕೂಡ ರಾಷ್ಟ್ರೀಯ ಅಧ್ಯಕ್ಷರಿಗೆ ಎದುರಾಗ್ಬೋದಾ ಅಂತ ಹೇಳಿ. ರಾಜ್ಯ ಬಿಜೆಪಿಯ ಪರಿಸ್ಥಿತಿಯನ್ನು ನೋಡಿದಾಗ ಇಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕವಾದರೂ ಕೂಡ ರಾಜ್ಯಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಇನ್ನೂ ವಿಳಂಬ ನೀತಿಯನ್ನೇ ಪಕ್ಷ ಮಾಡಿಕೊಂಡು ಬರ್ತಾ ಇದೆ. ಯಾವ ಕಾರಣಕ್ಕೆ ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗ್ತಾ ಇಲ್ಲ. ಮಾಹಿತಿ ಮೂಲಗಳ ಪ್ರಕಾರ ವಿಜೇಂದ್ರ ಅವರಿಗೆ ಮತ್ತೊಂದು ಅವಧಿಯನ್ನು ಕೊಡಬೇಕು ಅನ್ನುವಂಥ ಚರ್ಚೆ ಇದ್ದರೂ ಕೂಡ ಕೇಂದ್ರದಲ್ಲಿ ಸಚಿವರಾಗಿರುವ ಸೋಮಣ್ಣ ಅವರನ್ನು ಪಕ್ಷದ ಮಾರ್ಗದರ್ಶನ ಜಾಗದಲ್ಲಿ ಕೂರಿಸಬೇಕು ಅನ್ನುವಂಥ ಮತ್ತೊಂದು ಪ್ರಯತ್ನ ಆರಂಭವಾಗಿದೆ ಅನ್ನುವಂಥ ಮಾತು ಕೂಡ ಇದೆ. ಇಲ್ಲಿ ರಾಜ್ಯದಲ್ಲಿ ಯುವ ನಾಯಕರಿಗೆ ಅವಕಾಶವನ್ನು ಕೊಡುವುದಕ್ಕೆ ಹಿರಿಯರ ಮಾರ್ಗದರ್ಶನವನ್ನು ಪಕ್ಷಕ್ಕೆ ಕೊಡಬೇಕು ಅನ್ನುವಂಥ ಚರ್ಚೆ ಕೂಡ ಇದೆ ಅನ್ನುವಂಥದ್ದಿದೆ. ಹೀಗಾದಲ್ಲಿ ಜವಾಬ್ದಾರಿ ಜಾಗದಲ್ಲಿ ಹಳಬರ ಮತ್ತು ಹೊಸಬರ ಸಮ್ಮಿಳಿತದೊಂದಿಗೆ ಪಕ್ಷವನ್ನು ಮುಂದೆ ತೆಗೆದುಕೊಂಡು ಹೋಗಬೇಕಾದಂತಹ ಸಂಯೋಜನೆಯನ್ನು ಪಕ್ಷ ಮಾಡಬಹುದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಹೀಗಾದಲ್ಲಿ ಈ ಗರ್ವಾಪ್ಸಿ ವಿಚಾರದಲ್ಲೂ ಕೂಡ ಹಲವಷ್ಟು ಗೊಂದಲಗಳಿರ್ಬೋದು ಅಥವಾ ಅಡೆತಡೆಗಳು ಎದುರಾಗಬಹುದು. ಒಂದು ವೇಳೆ ವಿಜೇಂದ್ರ ಅವರನ್ನೇ ಮುಂದುವರಿಸಿದರೆ ಅಸಮಾಧಾನ ಹೊಂದಿರುವಂಥ ಪಕ್ಷದ ನಾಯಕರು ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ಬೋದು, ಅಥವಾ ಬದಲಾವಣೆಯನ್ನು ಒಪ್ಪಿಕೊಂಡು ಮತ್ತೆ ಪಕ್ಷಕ್ಕೆ ಬರ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇದಾಗುತ್ತೆ. ಅಥವಾ ಸೋಮಣ್ಣ ಅವರಿಗೆ ಜವಾಬ್ದಾರಿಯನ್ನು ಕೊಡುವಂಥ ಸನ್ನಿವೇಶ ಎದುರಾದರೆ ಈ ಬದಲಾವಣೆಯನ್ನು ಯುವ ಸಮುದಾಯ ಯಾವ ರೀತಿ ಒಪ್ಪಿಕೊಳ್ಳುತ್ತೆ, ಪಕ್ಷದಲ್ಲಿನ ಯುವ ನಾಯಕರು ಏನನ್ನ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದು ಕೂಡ ಅಷ್ಟೇ ಪ್ರಶ್ನಾರ್ಥಕವಾಗಿ ಉಳಿದುಕೊಂಡಿದೆ.